ನಾಳೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೈಸೂರಿನ ವಿವೇಕ ಸ್ಮಾರಕದ ಉದ್ಘಾಟನೆಯಲ್ಲಿ ಅವರು ಭಾಗಿಯಾಗ್ತಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಸಿದ್ಧವಾಗಿರುವಾಗಲೇ ಇದು ಆತಂಕ ಮನೆ ಮಾಡಿದೆ. ಯಾವ ಸ್ಮಾರಕವನ್ನು ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ ನಾಳೆ, ಆ ಸ್ಮಾರಕದ ಬಳಿ ಲಾಂಗ್ ಹಿಡ್ಕೊಂಡು ಓಡಾಟ ನಡೆಸಲಾಗಿದೆ. ಪೊಲೀಸರ ಭಯವಿಲ್ಲದೆ ರಸ್ತೆಯಲ್ಲೇ ಲಾಂಗ್ ಅನ್ನ ಪ್ರದರ್ಶನ ಮಾಡಲಾಗಿದೆ. ಲಾಂಗ್ ಹಿಡ್ಕೊಂಡು ಯುವತಿಗೆ ಬೆದರಿಕೆಯೋ ಅಥವಾ ಸಂಧಾನವೋ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಲಾಂಗ್ ಹಿಡಿದಂಥ ಯುವಕನ್ನ ನೋಡಿ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ದೇವರಾಜ ಪೊಲೀಸ್ ಠಾಣೆ ಸಮೀಪ ಈತ ಲಾಂಗ್ ಹಿಡ್ಕೊಂಡು ಓಡಾಡಿರೋದು ಈಗ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಏನು ಯಾವುದು ಫಿಲಮ್ಮ? ಏನು ಯಾವುದು ಫಿಲಮ್ಮ? ನಾಳೆ ರಾಜ್ಯಕ್ಕೆ ಅಂದರೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ವಿವೇಕ ಸ್ಮಾರಕದ ಲೋಕಾರ್ಪಣೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು ಆಗಮಿಸ್ತಾ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲೇನೆ ಯಾವ ವಿವೇಕ ಸ್ಮಾರಕದ ಉದ್ಘಾಟನೆಗೆ ಅವರು ಆಗಮಿಸ್ತಾ ಇದ್ದಾರೋ ಆ ಸ್ಮಾರಕದ ಬಳಿಯೇ ಓರ್ವ ಯುವಕ ಲಾಂಗ್ ಹಿಡಿದು ಸಾರ್ವಜನಿಕವಾಗಿ ಈತ ಕಾಣಿಸ್ಕೊಂಡಿದ್ದಾನೆ. ಸೊ ಈ ಒಂದು ಬೆಳವಣಿಗೆ ಒಂದು ರೀತಿಯಾದಂಥ ಆತಂಕವನ್ನು ಮನೆ ಮಾಡಿದೆ. ಅದರ ಜೊತೆಗೆ ಪ್ರಧಾನಿ ಮೋದಿಯವರ ಸ್ವಾಗತಕ್ಕೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಿದ್ಧವಾಗಿರುವಾಗಲೇ ಈ ರೀತಿಯಾದಂಥ ಪುಂಡರು ಯಾವುದೇ ಭಯ ಇಲ್ಲದೆ, ಯಾವುದೇ ರೀತಿಯಾದಂಥ ಅಂಜಿಕೆ ಅಳುಕಿಲ್ಲದೆ ರಾಜಾರೋಷವಾಗಿ ಲಾಂಗನ್ನು ಹಿಡ್ಕೊಂಡಿರುವಂಥದ್ದು ಒಂದು ಕಡೆ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದರೆ, ಇನ್ನೊಂದು ಕಡೆ ಭದ್ರತಾ ಕುರಿತು ಪ್ರಶ್ನೆಗಳು ಏಳುವಂತೆ ಮಾಡ್ತಾ ಇದೆ ಈ ಒಂದು ಬೆಳವಣಿಗೆ. ಸೊ ಈ ಒಂದು ದೃಶ್ಯದಲ್ಲಿ ಗಮನಿಸಬಹುದು, ಯುವತಿಯ ಮುಂದೆ ಲಾಂಗ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇದು ಆಕೆಗೆ ಹಾಕ್ತಿರುವಂಥ ಬೆದರಿಕೆನಾ ಅಥವಾ ಲಾಂಗ್ ಹಿಡ್ಕೊಂಡು ಸಂಧಾನಕ್ಕೆ ಮುಂದಾಗಿದ್ನ ಆಕೆಯ ಬಳಿ ಗೊತ್ತಿಲ್ಲ. ಬಟ್ ಇನ್ನಷ್ಟೇ ಡೀಟೇಲ್ಸ್ ಲಭ್ಯವಾಗಬೇಕು. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿರೋದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.